ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಬಂದು ನಾನು ದೇವರಿಗೆ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಅಂತ ಚಕ್ಲಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಬಂದು ಹಳೆ ಕಾಲದ ಶೈಲಿಯಲ್ಲಿ ಏನಂತಾರೆ ಅದು ಮಿಷಿನ್ ಕೊಟ್ಟು ಕಳಿಸೋ ಅಂತ ಗಿರಾಣಿ ಇದಕ್ಕೆ ಕೊಟ್ಟು ಕಳಿಸೋ ಅಂಥದ್ದು ಸಂಪ್ರದಾಯವಾಗಿ ಹೇಗೆ ಮಾಡ್ತಾರೆ ಆ ಥರದ್ದು ಮೆಥಡಲ್ಲಿ ಮಾಡೋಣ ಅಂತ ಚಕ್ಲಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 1 kg ಅಷ್ಟು ಸೊಸೈಟಿ ಅಕ್ಕಿನ ಕ್ಲೀನ್ ಮಾಡಿಕೊಂಡು ನೀಟಾಗಿ ಈ ಥರ ಒಂದು ಕಾಟನ್ ಬಟ್ಟೆ, ಲುಂಗಿ ಬಟ್ಟೆ ಯಾವುದೇ ಇರ್ಬೋದು, ವಾಶ್ ಮಾಡಿರೋಂತಹ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ 4 ಲೋಟ ಅಕ್ಕಿಗೆ 1 ಲೋಟ, ಈ ಗ್ಲಾಸಲ್ಲಿ 1 ಲೋಟ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಕೂಡ ಇದರಲ್ಲಿ ಒರೆಸ್ಕೊಂಡಿದ್ದೀನಿ. ಒಂಚೂರು ಧೂಳಿಲ್ಲ, ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ ಥರ ನೀಟಾಗಿ ಧೂಳು ಒರೆಸ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಬಂದು 1 ಲೋಟ ಕಡಲೆ ಮತ್ತು ಅರ್ಧ ಲೋಟ ಹೆಸರು ಬೇಳೆ, ಇದಿಷ್ಟು ಸ್ವಲ್ಪ ಬಿಸಿ ಅಂದರೆ ಬೆಚ್ಚಗೆ ಮಾಡಿಬಿಟ್ಟು ಮಿಷಿನ್ಗೆ ಕೊಟ್ಟು ಕಳಿಸ್ತೀನಿ. ಇದ್ರ ಜೊತೆಲಿ 1 ಇಡಿಯಷ್ಟು, 1 kgಗೆ 1 ಇಡಿಯಷ್ಟು ಕಲ್ಲುಪ್ಪು ಮತ್ತು ಖಾರಕ್ಕೆ ಬ್ಯಾಡ್ಗೆ ಮೆಣಸಿಕಾಯಿ ಅಲ್ಲ, ಒಣಮೆಣ್ಸಿಕಾಯಿ ಅಂತಾರೆ, ಅದು ಬಿಟ್ಟರೆ ಗುಂಟೂರು ಮೆಣಸಿಕಾಯಿ ಅಂತಾರೆ, ಖಾರ ಬರುತ್ತಲ್ಲ ಆ ಮೆಣಸಿಕಾಯಿ ಹಾಕ್ಕೊಳ್ಳಿ. ಅದಷ್ಟು ಹಾಕ್ಬಿಟ್ಟು ಮಿಷಿನ್ಗೆ ಕೊಟ್ಟು ಕಳಿಸಿ. ಮಿಷಿನ್ಗೆ ಪೌಡ್ರ್ ಮಾಡ್ಕೊಬಂದ್ಮೇಲೆ ಮಾಮೂಲಿ ಕಲಿಸ್ಕೊಂಡು ಹಿಟ್ಟು ಮಾಡ್ಕೊಳ್ಳೋ ಅಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಇದು, ಹಳೆಯ ಶೈಲಿದು. ನಾನು ಇವಾಗ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ, ಗಣಪತಿ ಹಬ್ಬಕ್ಕೂ ಆಗುತ್ತೆ ಮತ್ತು ನಮಗೆ ಪಕ್ಷ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಸತಿ ಮಾಡಿಸ್ಬಿಟ್ಟು ನೀಟಾಗಿ ಮಡೀಲಿ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ, ಅಂದರೆ ಇದು ಪೌಡರ್ ಮಾಡಿಸಿರ್ತೀನಿ. ಗಣೇಶ ಹಬ್ಬಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟು ಕಲಸಿ ಚಕ್ಲಿ ಮಾಡ್ಕೊಳ್ತೀನಿ. ಉಳಿದಿರೋಂಥ ಹಿಟ್ಟನ್ನು ನೀಟಾಗಿ ಬಾಕ್ಸ್ಗೆ ಹಾಕಿ ಮೇಲಿಟ್ಟಿರ್ತೀನಿ, ನೆಕ್ಸ್ಟ್ ಮಂತ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಟ್ಟು ಕಳಿಸ್ಬೇಕು, ನಮ್ಮ ಮನೆಯವ್ರು ಬಂದ್ಮೇಲೆ ತೊಗೊಂಡೋಗ್ತಾರೆ. ಅಷ್ಟರಲ್ಲಿ ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ, ಉಗುರು ಬೆಚ್ಚಗೆ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ಚಕ್ಲಿಗೆ ಎಲ್ಲನೂ ಹುರಿದಿಟ್ಟಿದೆ, ಹಾಕಿದ್ದೀನಿ ನೋಡಿ. ಮೆಣಸಿನ್ಕಾಯಿ, ಕಡಲೆ, ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ, ಅಕ್ಕಿ, ಇದಿಷ್ಟು ಹಾಕಿದ್ದೀನಿ. ಸೊ ಇವಾಗ ನಾವು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಹಾಗಾಗಿ ಮಡೀಲಿರುತ್ತೆ, ಮನೆ ಏನನ್ನೂ ಮಾಡಿರಲ್ಲ, ನೀಟಾಗಿ ಇಟ್ಕೊಂಡಿರೋ ಕ್ಲೀನ್ ಮಾಡಿರೋದ್ರಿಂದ ಇವಾಗಲೇ ಬೆಸ್ಟ್ ಅಂತ ಬೇಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ನಾನು ಬಂದಿಲ್ಲಿ 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತೀನಿ ಚಕ್ಲಿಗೆ ಬೀಸಕ್ಕೆ ಅಂತ. ಇನ್ನು ನಾನೇನು ಕಲಸುವಾಗ ಹಾಕ್ಕೊಳ್ಳಲ್ಲ, ಇದರಲ್ಲೇ ಪೌಡ್ರ್ ಆಗಿರುತ್ತೆ. ನೀಟಾಗಿ ಮಿಷಿನಲ್ಲಿ ಬಿಡಿಸ್ಕೊಂಡು ಜಲ್ದಿ ಆಡಿ ಇಟ್ಕೊಂಡ್ರಾಯ್ತು. ಮೆಣಸಿನ್ಕಾಯಿ ಪ್ರತಿಯೊಂದೂ ಹಾಕಿದ್ದೀನಿ, ಉಪ್ಪು ಖಾರ ಎಲ್ಲ ಇದರಲ್ಲೇ ಇದೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಷಿನ್ಗೆ ಹಾಕಿಸಿ, ಬಿಸಿ ಇರುವಾಗ ಹಾಕ್ಸಕ್ಕೆ ಹೋಗ್ಬೇಡಿ, ಹಿಟ್ಟೆಲ್ಲ ಮುದ್ದೆ ಹಂಗಾಗುತ್ತೆ. ಹಾಗೆ ನನ್ನ ಮಗಳು ಬಂದು ನೆಕ್ಸ್ಟ್ ಡೇ ಟೀಚರ್ಸ್ ಡೇ ಇತ್ತಲ್ವ, ಹಾಗಾಗಿ ಫ್ಲವರ್ಸ್ ತೊಗೊಂಡು ಹೋಗ್ತಾ ಇದ್ದಾಳೆ ಟೀಚರ್ಸ್ಗೆ ಕೊಡೋದಕ್ಕೆ. ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ರು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಹಬ್ಬದ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀನಿ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಡೈಲಿ ವ್ಲಾಗು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಚಕ್ಲಿಗೆ ಹೇಳಿದ್ನಲ್ಲ ಏನೇನು ಐಟಮ್ ಹಾಕಿದ್ದೆ ಅಂತ, ಅದೆಲ್ಲ ಹಾಕಿ ಬೀಸಿಸಿ ತರಿಸಿದ್ದೀನಿ. ಸೊ ಎಷ್ಟು ಬೇಕು ಅಷ್ಟನ್ನು ಮಾಡ್ಕೊಳ್ಳೋಣ. ದೇವರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಳ್ತೀನಿ. ಹಾಗೆ ಹಬ್ಬಕ್ಕೆ ಏನೇನು ಬೇಕೋ ಹಣ್ಣು, ಹೂವು ಮತ್ತು ಬಾಳೆಕಂಬ ಇದೆಲ್ಲ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ರೀ. ಸೊ ಮಿಕ್ಸಡ್ ಹಣ್ಣುಗಳು, ಗಣಗ್ಲೆ ಹೂವು, ಶಾಮಂತಿಗೆ ಇವನ್ ತಂದಿದ್ದೀನಿ. ಇಲ್ಲಿ ಮಾವಿನ ಸೊಪ್ಪು, ಬಾಳೆಕಂಬ, ಮತ್ತು ಇಲ್ಲಿ ಕಟ್ಟಿರೋಂತಹ ಹೂವು 2 ಮಾರು ತೊಗೊಂಡೆ. 1 ಮಾರು ಬಂದು 150 ರೂಪಾಯಿ ಅಂದರು, 2 ಮಾರು ತೊಗೊಂಡೆ, ದೊಡ್ಡ ಫೋಟೋಗೆ ಮತ್ತು ದೇವ್ರಿಗೆಲ್ಲ ಬೇಕಲ್ವ ಅಂತ. ಮಲ್ಲಿಗೆ ಹೂವು ತರಲಿಲ್ಲ ಈ ಸತಿ, ಇಷ್ಟೇ ಸಾಕು. ಗರಕೆ ಹೂವು ಮತ್ತು ಇನ್ನು ಇಲ್ಲಿ ಗಣಗ್ಲೆ ಎಲ್ಲ ಇದೆ. ಎಲ್ಲ ಹಾಕ್ಬಿಟ್ರೆ ದೇವ್ರು ಮುಚ್ಕೊಂಡ್ಬಿಡುತ್ತೆ, ಕ್ಲೀನಾಗೆ ಕಾಣಿಸಲ್ಲ ಗಣಪತಿ. ಹಾಗಾಗಿ ವೀಳ್ಯದೆಲೆ, ಮಾಮೂಲಿ ಪೂಜೆಗೆ 2 ಕಾಯಿ, ಇವಿಷ್ಟು ಐಟಮು ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹೂವು ಎಲ್ಲ ಹಾಗೆ ಹಿಟ್ಟು ರುಬ್ಸಿದ್ದೀನಿ. ಬೀಸಿಸ್ಕೊಂಡ್ಬಂದಿದ್ದಾಳೆ ನನ್ನ ಮಗಳು, ಇನ್ನೂ ಮಾಡಿಲ್ಲ. ಚಕ್ಲಿ ಮಾಡಬೇಕು, ನಾಳೆ ಮಾಡ್ತೀನಿ. ಇವಾಗ ಆಗಲ್ಲ, ಟಯರ್ಡ್ ಆಗ್ಬಿಟ್ಟಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೀನಿ, ಯಾವುದಕ್ಕೂ ನಾಮ ಇಟ್ಟಿಲ್ಲ. ಸೊ ನಾಳೆ ಮಾಡ್ಕೊಳ್ಳೋಣ ಎಲ್ಲ, ಶುಕ್ರವಾರ ಅಂತ. ಸೊ ಹಾಗೆ ಇಲ್ಲಿ ಬಂದು ಮೋದಕ ಮತ್ತು ಕೆಳಗಡೆ ಕರ್ಜಿಕಾಯಿ ಇದೆ. ಇದು ಸ್ವಲ್ಪ ಒಂದು ಯಾವುದೋ ಪಾಕದಲ್ಲಿ ಬಿಟ್ಕೊಂಡ್ಬಿಟ್ಟಿದೆ, ಹಾಗಾಗಿ ಈಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಮೋದಕ ಮತ್ತು ಕರ್ಜಿಕಾಯಿ ಇದು ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದೇ ಬಾಕ್ಸ್ಗೆ ಹಾಕಿದ್ದೀನಿ, 2 ಸ್ವೀಟ್ ಅಲ್ವಾ, ಹಾಗಾಗಿ ಇದನ್ನು ಒಂದೇ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ತಿಂಡಿ ಇನ್ನೇನು ಮಾಡಬೇಕು ಅಂದರೆ, ಚಕ್ಲಿ ಒಂದು ಮಾಡ್ಕೋಬೇಕು ದೇವ್ರ ಗಿಡಕ್ಕೆ, ರವೆ ಉಂಡೆ ಒಂದು ಮಾಡ್ಕೋಬೇಕು. ಅವೆರಡನ್ನ ನಾಳೆ ಮಾಡ್ಕೊಂಬಿಡೋಣ. ಪೂಜೆ ಎಲ್ಲ ಆದಮೇಲೆ ಮಾಡಿ ಇಟ್ಬಿಟ್ಟು ಸ್ವಲ್ಪ ನಮ್ಮ ಅತ್ತಿಗೆ ಕುಂಕುಮ ಕೊಡ್ತೀನಿ ಅಂತ ಕರೆದಿದ್ದಾರೆ, ಬಾ ಅಂತ.
ಅಂದರೆ ಮಾಮೂಲಿ ಗೌರಿ ಹಬ್ಬ ಅಲ್ವಾ, ಹಾಗಾಗಿ ಅಂದರೆ ನಮ್ಮ ಸ್ವಂತ ಅಣ್ಣ ಅಲ್ಲ, ಕಸಿನ್ ಮನೆಗೆ ಹೋಗ್ತಾ ಇರೋದು. ನೋಡಿರ್ಬೋದು ನಮ್ಮ ಮನೆ ವ್ಲಾಗ್ಗಳಲ್ಲಿ ನಮ್ಮ ಅತ್ತಿಗೆ ಒಬ್ರು ಇದ್ದಾರೆ, ಒಬ್ಬರಂತಲ್ಲ 3 ಜನ ಇದ್ದಾರೆ, 3-4 ಜನ ಇದ್ದಾರೆ. ಸೊ ಇವಾಗ ಪ್ರೆಸೆಂಟ್ ಅಂದರೆ ಒಂದು 3 ಜನ ಜೊತೆ ಮಾತಾಡ್ತೀನಿ, ಕಮ್ಯುನಿಕೇಷನಲ್ಲಿ ಇದ್ದೀನಿ, ಕನೆಕ್ಟಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಅವರು ಕರೆದಿದ್ದಾರೆ, ಹಾಗಾಗಿ ಅಲ್ಲೋಗಿ ಸ್ವಲ್ಪ ಕುಂಕುಮ ತೊಗೊಂಡು ಬರ್ತೀನಿ ಅಷ್ಟೇ. ಸೊ ನೆನೆ ಎಲ್ಲ ವ್ಲಾಗ್ ಮಾಡಿಬಿಟ್ಟು ಇವತ್ತು ಕುಂಕುಮ ತೊಗೊಂಡು ಬರ್ತೀನಿ ಅಣ್ಣನ ಮನೆಗೆ ಹೋಗಿ ಅಂತ ಅಂದ್ಕೋಬೇಡಿ, ಏನೂ ಮಾಡೋಕ್ಕಾಗಲ್ಲ. ಕೆಲವರು ಕಸಿನ್ ಬ್ರದರ್ ಮಾಡ್ತಾ ಇದ್ರು, ಅವ್ರು ಬಿಟ್ಬಿಟ್ಟಿದ್ದಾರೆ. ಓಕೆ, ಬಿಟ್ಬಿಟ್ಟಿರೋರನ್ನ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಇವರು ಅಂದರೆ ಮಾಮೂಲಿ ಕುಂಕುಮ ಇಟ್ಕೊಂಡು ಹೋಗು ಬಂದು ಗೌರಿ ಹಬ್ಬ ಅಲ್ವಾ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ಕುಂಕುಮಕ್ಕೆ ಕರೆದಿರೋದ್ರಿಂದ ಬರಲ್ಲ ಅಂತ ಹೇಳಂಗಿಲ್ಲ, ಅದು ನಮಗೆ ಶ್ರೇಯಸ್ಸಲ್ಲ. ಸೊ ಹಾಗಾಗಿ ಅವ್ರು ಏನಾರ ಅಂದ್ಕೊಳ್ಳಿ, ಏನಾರ ಮಾಡಲಿ, ಕುಂಕುಮ ಕರೆದಿದ್ದಾರೆ, ಅವ್ರು ಕುಂಕುಮ ತೊಗೊಂಡು ಬರ್ತೀನಿ ನಾಳೆ. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬೇಡಿ, ನನ್ನ ಓನ್ ಬ್ರದರ್ ಮನೆಗೂ ಹೋಗ್ತಾ ಇಲ್ಲ, ಹಾಗೆ ಇನ್ನೊಬ್ರು ಕಸಿನ್ ಬ್ರದರ್ ಕರೆದಿಲ್ಲ ನನ್ನನ್ನೆಲ್ಲ, ಅವ್ರ ಮನೆಗೂ ನಾನು ಹೋಗ್ತಾ ಇಲ್ಲ. ಅದು ಬಿಟ್ಟು ಇನ್ನು 3 ಜನ ಇದ್ದಾರೆ ಕಸಿನ್ಸು. ಸೊ ಹಾಗಾಗಿ ಅದರಲ್ಲಿ ಒಬ್ರು ಕರೆದಿದ್ದಾರೆ. ಸೊ ಹಾಗಾಗಿ ನಾನು ನಾಳೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಕುಂಕುಮ ಇಟ್ಕೊಬರೋಕ್ಕೆ. ನನಗೂ ತುಂಬ ಬ್ಯುಸಿ ಇದೆ ಕೆಲಸ. ಆ್ಯಕ್ಚುಲಿ ವಾಕಬಲ್ ಡಿಸ್ಟೆನ್ಸೇ ನಮ್ಮ ಮನೆ ಹತ್ರ ಇರೋದು. ಹೋಗಿ ಒಂದು 10 ನಿಮಿಷ ಮಧ್ಯಾಹ್ನ ಕುಂಕುಮ ತೊಗೊಂಡು ಬಂದುಬಿಡ್ತೀನಿ. ನನಗೂ ಟೈಮ್ ಇಲ್ಲ, ಯಾಕಂದರೆ ನಾನು ದೇವ್ರಿಗೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಈ ಸತಿ ಯಾಕೋ ತುಂಬಾ ಡಿಲೇ ಆಗ್ತಾ ಇದೆ ನನಗೆ ದೇವ್ರಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಹಾಗಾಗಿ ಇನ್ನೂ ನಾನು ಹೂವು ಎಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಬೇರೆ ತುಂಬಾ ಬ್ಯುಸಿ ಇದ್ದಾರೆ ಈ ಸತಿ, ಹಾಗಾಗಿ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಟೈಮ್ನೆಲ್ಲ ಪೂಜೆ ಮಾಡ್ತೀನಿ. ಮತ್ತು ಇಷ್ಟೆಲ್ಲ ತಿಂಡಿನೂ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮಾಮೂಲಿ ದೇವರಿಗೆ ಆದಮೇಲೆ ನಾವು ಕರ್ಜಿಕಾಯಿ ಇಡಲೇಬೇಕು, ಮೋದಕ ಇಡಲೇಬೇಕು, ಕಂಪಲ್ಸರಿ ಬಿಡೋಂಗಿಲ್ಲ. ಸೊ ಅದ್ರ ಜೊತೆ ಸ್ವೀಟ್ ಜೊತೆ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಈ ಸತಿ ಸಾಂಪ್ರದಾಯಿಕವಾಗಿ ಚಕ್ಲಿ ಹಿಟ್ಟನ್ನು ಬೀಸಿಸಿ ತರಿಸಿ ಅದನ್ನು ಮಾಡ್ತಾಯಿದ್ದೀನಿ ಚಕ್ಲಿ. ಮತ್ತು ರವೆ ಉಂಡೆ ಮಾಮೂಲಿ ಇರಲೇಬೇಕು, ರವೆ ಉಂಡೆ ಇಲ್ಲದೆ ಆಗೋದೇ ಇಲ್ಲ ನಮಗೆ. ಹಾಗಾಗಿ ರವೆ ಉಂಡೆ ಮತ್ತು ಚಕ್ಲಿ ಇವೆರಡು ಮಾಡ್ಕೊಳ್ತೀನಿ ತಿಂಡಿ. ನಾಳೆ ಮಾಡ್ಕೊಂಡ್ರೆ ಆಯಿತು, ನಿಧಾನಕ್ಕೆ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಆ್ಯಸ್ ಯೂಶ್ವಲ್ ಶುಕ್ರವಾರ ವಾರನೂ ಮಾಡಬೇಕು. ಮತ್ತು ನಾಳೆ ಗೌರಿ ಹಬ್ಬ ಆಗಿರೋದ್ರಿಂದ ಪೂಜೆ ಮುಗಿಸಿ ಆ ನಂತರ ಮಾಡ್ತೀನಿ. ಗಣಪತಿ ನಾವು ನಾಳೆ ಇಡಲ್ಲ, ನಾಳೆ ಸಂಜೆ ಗಣಪತಿ ಗೌರಮ್ಮ ಇಬ್ಬರನ್ನ ತೊಗೊಂಡು ಬಂದು ಬೆಳಿಗ್ಗೆ ಅಷ್ಟೊತ್ತಿಗೆ ಗಣಪತಿ ನೆಟ್ಟಿ ಪೂಜೆ ಎಲ್ಲ ಮಾಡಿರೋ ನೈವೇದ್ಯ, ಹಣ್ಣು ಕಾಯಿ ಹೂವು ಏನೇನು ತಂದಿದ್ದೀವೆಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿ ಸೆಲೆಬ್ರೇಷನ್ ಮಾಡೋಣ. ನಿಮ್ಮಲ್ಲೆಲ್ಲ ಪ್ರಿಪ್ರೇಷನ್ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ನೋಡೋಣ ಇನ್ನೂ ಎಷ್ಟು ಬಿಟ್ಟಿದ್ದೀನಿ ನನಗೂ ಕ್ಲಾರಿಟಿ ಇಲ್ಲ, ಆದಷ್ಟು ತೊಗೊಂಡು ಬಂದಿದ್ದೀನಿ. ಈ ಸತಿ ನಿಯರ್ ಹಬ್ಬದಿಂದ ಬ್ಯಾಕ್ ಟು ಹಬ್ಬ ಬಂದಿರೋದ್ರಿಂದ ನಂಗೆ ಸ್ವಲ್ಪ ಗಡಿಬಿಡಿ ಮತ್ತು ಏನು ತಂದಿದ್ದೀನಿ ಏನು ಬಿಟ್ಟಿದ್ದೀನಿ ನಾನು ಕನ್ಫ್ಯೂಷನ್ಸು. ನೋಡೋಣ ಎಷ್ಟಾಗತ್ತಷ್ಟು ಬೇಗ ಕಂಪ್ಲೀಟ್ ಮಾಡಿ ಬೇಗ ಇದು ಪೂಜೆ ಮುಗಿಸೋಣ ಅಷ್ಟೇ. ಬಟ್ ಹೇಗೆ ಹೋಗುತ್ತೆ ದಿನ ಹಬ್ಬ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ನಗ್ನಗ್ತಾ 3 ಜನ ಬರ್ತಾರೆ. ನಮ್ಮ ಅತ್ತಿಗೆ ಬರಲ್ಲ, ಅವ್ರು ಊರಿಗೆ ಹೋಗ್ತಾರಂತ ಅವ್ರ ಅಪ್ಪನ ಮನೆಗೆ. ಸೊ ನಾಳೆ ಕುಂಕುಮ ಕೊಟ್ಬಿಟ್ಟು ಹೋಗ್ತಾರೆ ಅವರು ಅಪ್ಪನ ಮನೆಗೆ ಗಣಪತಿ ಹಬ್ಬ ಮಾಡೋಕ್ಕೆ. ಸೊ ಹಾಗಾಗಿ ಅವ್ರೇನು ಬರಲ್ಲ ಮಂಜು, ನಾನು ಈ ಸತಿ ಊರಿಗೆ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಅಂತ ಅಂದರು. ಸರಿ ಆಯಿತು ಹೋಗಿ ಬನ್ನಿ ಅಂತ ಅಂದೆ. ಇನ್ಯಾರು ಬರ್ತಾರೆ ಅವ್ರಿಗೆ ಕುಂಕುಮ ಜೊತೆ ಒಂದು 4 ಬಳೆ ಕೊಡೋಣ ಅಂದ್ಬಿಟ್ಟು ಅದೊಂದು ಡಜನ್ ಬಳೆ ಇದೊಂದು ಡಜನ್ ಬಳೆ ದೇವ್ರಿಗೆ ಇಕ್ಕಕ್ಕೆ ಮಡ್ಲಕ್ಕಿಗೆ ಅಂತ ತಂದಿದ್ದೀನಿ. ಹಾಗೆ ನನ್ನ ಮಗಳಿಗೆ ಆಫರಲ್ಲಿ ಹಾಕಿದ್ರಿ ಸತಿ, ಹಾಗಾಗಿ ಅದೊಂದು ಬಳೆ ತಂದಿದ್ದೀನಿ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಸೊ ನೋಡ್ತಾ ಇರ್ಬೋದು, ಇದು ಬಂದು ದೇವಿಗೆ ವರಮಹಾಲಕ್ಷ್ಮಿ ಇಟ್ಟಿದ್ನಲ್ಲ ಆ ಸೀರೆಗೆ ಮ್ಯಾಚ್ ಆಗುವಂಥ ಬೇಬಿ ಪಿಂಕ್ ಬಳೆ. ಸೊ ನೋಡ್ತಾ ಇರ್ಬೋದು, ಇದು ಬಂದು ದೇವಿಗೆ ಉಡಿಸಿದಂಥ ಸೀರೆಗೆ ಬಾರ್ಡರ್ ಕಲರು ಬೇಬಿ ಪಿಂಕು, ಗೋಲ್ಡು ಬೇಬಿ ಪಿಂಕ್ ಎರಡು ಮಿಕ್ಸ್ ಇದೆ, ಅದಕ್ಕೆ ಮ್ಯಾಚ್ ಆಗುವಂಥ ಬಳೆ ತಂದಿದ್ದೀನಿ ದೇವಿಗಿಟ್ಟು ಆಮೇಲೆ ನಾನು ಹಾಕ್ಕೊಳ್ಳೋಣ ಅಂತ. ಇದು ಬಂದು ಗ್ರೀನ್ ಬಳೆ ತಂದಿದ್ದೀನಿ, ಬಂದವ್ರಿಗೆ ಒಂದು 4 ಆದರೂ ಕುಂಕುಮ ಕೊಡೋಣ ಅಂತ. ಜಾಸ್ತಿ ಯಾರೂ ಬರೋಲ್ಲ, ಬಂದವ್ರಿಗೆ ಇರಲಿ ಅಂತ ಅದೊಂದು ಡಜನ್ ತಂದಿದ್ದೀನಿ. ಮತ್ತು ಇದು ಬಂದು ಆಫರಲ್ಲಿ ಹಾಕಿದ್ರು 50 ರುಪೀಸ್ ಅಂತ. ಇದಿಷ್ಟು ಫುಲ್ ಸೆಟ್ಟು, ಇಷ್ಟು ಫುಲ್ ಸೆಟ್ಟೇ 50 ರುಪೀಸು. ಸೊ ನನ್ನ ಮಗಳಿಗೆ ಆಗುತ್ತೆ ಅಂತ ತಂದು, ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ 50 ರುಪೀಸ್ ಅಂದರೆ ನಂಬಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಈ ಸೈಡ್ ಗೋಲ್ಡ್ ಬಳೆ ಇದೆಯಲ್ಲ, ಈ ಸೈಡ್ ಗೋಲ್ಡ್ ಬಳೆ ಆದ್ರೆ ಆಸೆಗೆ ತೊಗೊಂಡ್ಬಂದಿದ್ದೀನಿ ಅವಳಿಗೆ ಹಾಕೋಣ, ಚೆನ್ನಾಗಿದೆ. ಆಫರಲ್ಲಿ ಹಾಕಿದ್ದಾರೆ, ಯಾಕೆ ಬಿಡಬೇಕು ಅಂದ್ಬಿಟ್ಟು 50 ರುಪೀಸ್ ಅಂದರೆ ತೊಗೋಬೋದಲ್ವಾ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅಂದರೆ ಅವರು ಸೇಲ್ ಆಗಿರಲ್ವಲ್ಲ, ಅದನ್ನು ಈ ಥರ ಸೆಟ್ ಮಾಡಿ ಸೇಲ್ ಮಾಡೋಕ್ಕೆ ಇಟ್ಟಿರ್ತಾರೆ. 50 ರುಪೀಸ್ ಹೇಗಿದೆ ಫ್ರೆಂಡ್ಸ್ ಹೇಳಿ, ನನ್ನ ಮಗಳಿಗೆ ಆಗುತ್ತೆ, ತುಂಬ ಚೆನ್ನಾಗಿದೆ. ನನಗೆ ಈ ಸೈಡ್ ಬಳೆಗಳೇ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಸೈಡ್ ಬಳೆಗೇ ಜಾಸ್ತಿ ದುಡ್ಡಾಗುತ್ತೆ ಅಂತಾರೆ, 50 ರುಪೀಸ್ ಅಂತ ಹಾಕಿದ್ರಲ್ಲ, ಹಾಗಾಗಿ ತೊಗೊಂಬಂದೆ. ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಎಲ್ಲ. ಹಾಕ್ಕೊಳ್ಳಿ, ಗೌರಮ್ಮ ಅಲ್ವಾ ಮಗಳು, ಲಕ್ಷ್ಮಿನೂ ಅವಳೆ ಗೌರಮ್ಮನೂ ಅವಳೆ. ಸೊ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಹೆಣ್ಮಕ್ಳಿಗೆ ಹಬ್ಬದ ದಿವಸ. ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು ಕೂಡ, ಹಾಗಾಗಿ ಇದನ್ನು ಹಾಕ್ತೀನಿ. ನೆನ್ನೆ ತನ್ನೆಲ್ಲ ಪ್ಲಾಸ್ಟಿಕ್ ಬಳೆ ಅದು ಹಾಕಲ್ಲ, ಅದು ನನಗೆ ಇದು ತುಂಬ ಇಷ್ಟ ಆಯಿತು.
ಹಾಗಾಗಿ ಇದನ್ನು ಹಾಕ್ತೀನಿ ಮಗಳಿಗೆ. ಸೊ ಇದಿಷ್ಟನ್ನು ಶಾಪಿಂಗ್ ಮಾಡ್ಕೊಂಬಂತಿದ್ದೀನಿ ಹಬ್ಬಕ್ಕೆ ಅಂತ. ಇನ್ನು ನನ್ನ ಮಗಳಿಗೆ ಖಾರವಾಗಿ ತಿನ್ಬೇಕಂತ ಅದಕ್ಕೆ ಅವರಪ್ಪ ಸೇವ್ ಪುರಿನ ಏನೋ ಕೊಡ್ಸೋಕ್ಕೆ ಹೋಗಿದ್ದಾರೆ. ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ, ಬೇಳೆ ಟೊಮೊಟೊ ಹಾಕಿ. ಇವಾಗ ಅನ್ನ ಒಂದು ಕೂಗಿಸಿ ಊಟ ಮಾಡಬೇಕು. ನಮ್ಮ ಮನೆಯವ್ರು ಬೇರೆ ಕೆಲಸ ಇದೆಯಂತೆ, ಸ್ವಲ್ಪ ಅವ್ರದ್ದೇನೋ ಪರ್ಸ್ನಲ್ ಅಂದರೆ ಕೆಲಸದ ಬಗ್ಗೆನೇ ಕೆಲಸ ಇದೆ, ಹಾಗಾಗಿ ಹೊರಗೆ ಹೋಗ್ತಾ ಇದ್ದಾರೆ. ಅವ್ರು ಬರೋದಿನ್ನು ಮಿಡ್ನೈಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಸಾಮಾನು ತಂದುಕೊಟ್ಟಿದ್ದಾರೆ, ಇನ್ನೂ ಸ್ವಲ್ಪ ಸಾಮಾನು ತರಬೇಕು. ಸೊ ಮಲ್ಲಿಗೆ ಹೂವಿನ ಹಾರ ತೊಗೊಳ್ಳೋಣ ಅಂದ್ಕೊಂಡೆ. ಮಲ್ಲಿಗೆ ಹೂವು ಹಾರ ನನಗೆ ಇಷ್ಟ ಆಗಲ್ಲ, ಬಟ್ ಮಲ್ಲಿಗೆ ಹೂವು ತಂದು ನಾನು ಸುತ್ಕೊಳ್ತೀನಿ ತಿಂದು. ಬಟ್ ಅದೇನು ಬೇಡ ಅಂತ ಅನ್ನಿಸ್ತು, ಯಾಕಂದರೆ ಗಣಗಲೆ ಹೂವು ಇದೆಲ್ಲ ಹಾಕೋದ್ರಿಂದ ದೇವ್ರ ಮೂರ್ತಿ ಕಾಣಲ್ಲ, ಹಾಗಾಗಿ ಎಕ್ಕದು ಹಾರ ಬರುತ್ತೆ ನೋಡಿ, ಅದೊಂದು ಹಾಕೋಣ ಇದ್ರ ಜೊತೆಲಿ ಅಂತ ಅಂದ್ಕೊಂಡು ಮಲ್ಲಿಗೆ ಹೂವು ಕ್ಯಾನ್ಸಲ್ ಮಾಡಿದ್ದೀನಿ ಈ ಸತಿ. ಸಾಕಿದಿಷ್ಟೇ, ದೇವ್ರು ಕ್ಲೀನಾಗಿ ಕಾಣಲ್ಲ, ಇಲ್ಲಾಂದರೆ ಎಲ್ಲ ಹೂವು ಹಾಕ್ಬಿಟ್ರೆ ಅಂದ್ಬಿಟ್ಟು. ಸೊ ಇಷ್ಟಕ್ಕೆ ವ್ಲಾಗ್ ಎಂಡ್ ಮಾಡೋಣ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಮುಂದಿನ ವ್ಲಾಗ್ ಬಂದು ಹಬ್ಬಗಳ ವ್ಲಾಗೇ ಆಗಿರುತ್ತೆ. ಎಂಜಾಯ್ ಮಾಡಿ ನೀವು, ನಾನು ಎಂಜಾಯ್ ಮಾಡ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ವ್ಲಾಗ್ ಮುಖಾಂತರ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಓಕೆನಾ?